ನಮಸ್ಕಾರ ಗೆಳೆಯರೇ, ಸದ್ದಾಂ ಜಮಾದಾರ್ ನಂಬರ್ 1 ಚಾನಲ್ ನಲ್ಲಿ ನಿಮಗೆ ಸ್ವಾಗತವಿದೆ. ಏನಪ್ಪಾ ಇವತ್ತು ವಿಶೇಷ ಕಂಟೆಂಟ್ ಅಂದ್ರೆ ಯೂಟ್ಯೂಬ್ ನಲ್ಲಿ ಥಂಬ್ನೇಲ್ ಯಾವ ರೀತಿಯಲ್ಲಿ ಮಾಡಿಕೊಡೋ ಬಗ್ಗೆ ನಾವು ಇವತ್ತು ವಿಡಿಯೋ ಮಾಡ್ತಾ ಇದೀವಿ. ವಿಡಿಯೋಗೆ ಎಷ್ಟು ಮುಖ್ಯವಾಗಿದೆ ಥಂಬ್ನೇಲ್ ಅಂದ್ರೆ ಒಂದು ಹೆಣ್ಣಿಗೆ ಆ ಬಿಂದಿಗೆ ಎಷ್ಟು ಅವರ ಸೌಂದರ್ಯ ಹೆಚ್ಚಿಸುತ್ತಲ್ಲ ಅದೇ ರೀತಿಯಲ್ಲಿ ಒಂದು ವಿಡಿಯೋಗೆ ಥಂಬ್ನೇಲ್ನು ಅಷ್ಟೇ ಅವಶ್ಯಕವಾಗಿದೆ. ಅದಕ್ಕೆ ಹ್ಯಾಂಗ್ ಥಂಬ್ನೇಲ್ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಹ್ಯಾಂಗಪ್ಪ ಥಂಬ್ನೇಲ್ ಮಾಡಬೇಕು, ಎಷ್ಟು ಅವಶ್ಯಕತೆ ಇದೆ ಥಂಬ್ನೇಲ್, ಯಾಕೆ ಥಂಬ್ನೇಲ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ನಿಮಗೆ ಕೊಡ್ತೀನಿ. ಥಂಬ್ನೇಲ್ ಗೆಳೆಯರೆ ಒಂದು ಆಕರ್ಷಣೆ ಮಾಡುತ್ತೆ. ಈಗ ನಿಮ್ಮ ಫೋಲ್ಡರ್ ಓಪನ್ ಮಾಡ್ತಾರಲ್ಲ, ಓಪನ್ ಮಾಡೋಣ ನಿಮ್ಮ ಥಂಬ್ನೇಲ್ ನೋಡಿ ಅರ್ಧ ಮಂದಿ ಏನ್ ಮಾಡ್ತಾರ, ಏನೇ ಇದ್ರಿಬೇಕು ಇದ್ರ ಸ್ಪೆಷಲ್ ಅಂತ ಹೇಳಿ ಆ ಥಂಬ್ನೇಲ್ ನೋಡಿದ ತಕ್ಷಣನೇ ನಿಮ್ಮ ವಿಡಿಯೋ ಯೂಸ್ ಮಾಡೋಕೆ ಹೋಗ್ತಾರ. ಅದಕ್ಕಂತಾನೆ ಥಂಬ್ನೇಲ್ ಇರೋದು. ಥಂಬ್ನೇಲ್ ನಲ್ಲಿ ಯಾವ್ದು ಬೇಕಾದ ಬಗ್ಗೆ ನೀವು ಮಾಡ್ಬೋದು. ಅದಕ್ಕೆ ಮೇನ್ ಥಂಬ್ನೇಲ್ಗೆ ಬೇಕಾಗಿದ್ದು ನಿಮ್ಮ ರಿಯಾಕ್ಷನ್. ಅಂದ್ರೆ ಒಂದು ಗುಡ್ ನ್ಯೂಸ್ ಬಂದ್ರೆ ವಾವ್ ಆ ರೀತಿಯಲ್ಲಿ ಇಮೇಜ್ ಇರಬೇಕು. ಒಂದು ಶಾಕಿಂಗ್ ನ್ಯೂಸ್ ಬಂದ್ರೆ ಓ ಈ ರೀತಿಯಾಗಿ ಇಮೇಜ್ ಕೊಟ್ಟು ಆ ಥಂಬ್ನೇಲ್ ಅನ್ನ ರೆಡಿ ಮಾಡಬಹುದು. ಥಂಬ್ನೇಲ್ ಯಾವ ರೀತಿಯಲ್ಲಿ ರೆಡಿ ಮಾಡೋದನ್ನ ನಾನು ನಿಮ್ಗೆ ಈಸಿಯಾಗಿ ಸುಲಭವಾಗಿ ರೀತಿಯಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ. ಅದನ್ನು ಯಾವ ರೀತಿಯಲ್ಲಿ ಮಾಡೋದು ಬಹಳ ಈಸಿ. ನೀವು ನೋಡಿದ್ರೆ ಏನಣ್ಣ ನೀವು ಬಹಳ ಸೂಪರ್ ಆಗಿ ಕಲಿಸ್ಕೊಟ್ರಿ ಅಂತ ನೀವು ನನಗೆ ಕಾಮೆಂಟ್ನು ಮಾಡಬಹುದು. ಅದಕ್ಕೆ ಗೆಳೆಯರೆ, ಇಲ್ಲಿವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಅನ್ನ ಬಾರಿಸೋದು ಮರೆಯಬೇಡಿ ಗೆಳೆಯರೆ. ಈಗ ತಮಗೆ ತೋರಿಸ್ತೀನಿ ಥಂಬ್ನೇಲ್ ಯಾವ ರೀತಿಯಲ್ಲಿ ಮಾಡೋದು, ಅದು ಎದರಲ್ಲಿ ಮಾಡ್ತಾರ ಅನ್ನೋದು ಬಗ್ಗೆ ಈಸಿ ಮೆಥಡ್ ನಲ್ಲಿ ತೋರಿಸ್ಕೊಡ್ತೀನಿ. ನನ್ನ ಈ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಈಸಿಯಾಗಿ ನೀವು ಕಲಿತೀರಿ ಥಂಬ್ನೇಲ್ ಯಾವ ರೀತಿಯಲ್ಲಿ ಮಾಡ್ತಾರ ಅನ್ನೋದು. ಓಕೆನಾ? ಈಗ ನಿಮಗೆ ನಾನು ಥಂಬ್ನೇಲ್ ಮಾಡಿಸೋದು ತೋರಿಸ್ತೀನಿ. ಪಿಕ್ಸೆಲ್ ಲ್ಯಾಬ್ ಅಂತ ಆ್ಯಪ್ ಇದೆ, ನೀವು ನೋಡಬಹುದು. ಈ ಪಿಕ್ಸೆಲ್ ಲ್ಯಾಬ್ ಅನ್ನು ಓಪನ್ ಮಾಡಿದ ನಂತರ ಈ ರೀತಿಯಾಗಿ ಸ್ಕ್ರೀನ್ ಅನ್ನು ಕಾಣುತ್ತೆ. ಈ ಸ್ಕ್ರೀನಿಗೆ ನೀವು ಏನ್ ಮಾಡ್ಬೇಕಂದ್ರೆ ಅದಕ್ಕೆ ನಮ್ಗೆ ಬೇಕಾದಂತಹ ಒಂದು ಕಟೌಟ್, ಅಂದ್ರೆ ಥಂಬ್ನೇಲ್ ಬೇಕಾದಂತಹ ಒಂದು ಕಟೌಟ್ ಅನ್ನು ನಾವು ರೆಡಿ ಮಾಡಬೇಕು. ಓಕೆನಾ? ಈಗ ನೋಡಿ ಇಲ್ಲಿ 3 ಡಾಟ್ ಇದೆಯಲ್ಲ, ಇಂತಲ್ಲಿ ಓಪನ್ ಮಾಡೋದು. ಓಪನ್ ಮಾಡಿ ಇಮೇಜ್ ಸೈಜ್ ಅಂತ ಇದೆ, ಅಲ್ಲಿ ಸಿಗುತ್ತೆ ನಮಗೆ ಥಂಬ್ನೇಲ್ ಸೈಜ್. ಇಲ್ಲಿ ಕಸ್ಟಮರ್ ಇದ್ದಲ್ಲಿ ಏನ್ ಮಾಡೋದು, ನಿಮಗೆ ಯೂಟ್ಯೂಬ್ ಥಂಬ್ನೇಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆದ ನಂತರ ಓಕೆ ಮಾಡಿ. ಓಕೆನಾ? ಇದ ನಂತರ ಇದಕ್ಕೆ ನಾವು ಕಲರ್ ಯೂಸ್ ಮಾಡೋದಿದೆ. ಕಲರ್ ಇದಕ್ಕೆ ಯೂಸ್ ಮಾಡೋ ಸಂಬಂಧ ಇದು ಈ ಪ್ರೆಸ್ ಮಾಡೋದು. ಆ ನಂತರ ನಮ್ಗೆ ಕಲರ್ ಬೇಕಾದಲ್ಲಿ ಕಲರ್ ಕೊಡೋದು.